ರೈತ ಬಂಧುಗಳೇ, ಈ ವಾರದ ಬಸಣ್ಣ ಚರ್ಚೆಯೊಳಗ ಹೊಸ ವಿಷಯ ಕೇಳೋಣಂತ. 7 ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ ಬಸವ ನೀರೇ, ಆ ಬಸವನ ಪಾದಕ ಶರಣ ನೀರೇ. ಕಲ್ಲಣ್ಣ ಇದ್ದಂಗದನವ. ಏ ಕಲ್ಲಣ್ಣ, ಕಲ್ಲಣ್ಣ ಏನ್ ಕಕ್ಕ ಬಾರೋ ನಾಪ್ನ, ಏನ್ ನಿನ್ ಸಲುವಾಗಿ ಸಾಕಾಗಿ ಹೋತು. ಅಲ್ಲ, ಮೊನ್ನೆ 5 ದಿವಸ ಫೆಬ್ರವರಿ 10ನೇ ತಾರೀಕು ನಿನ್ ನೆಕ್ಸ್ಟ್ ಹುಡುಕ್ಬೇಕು. ಎಲ್ಲಿ ಹೋಗಿದ್ದಿ? ಯಾಕಕ್ಕ? ಅಲ್ಲ, ನಿನ್ ಕಡೆ ಬಾಳ ಇರ್ತಾವ ಕಲಿಯೋದು, ಅದಕ್ಕ. ನಾನು ನಮ್ಮ ತಮ್ಮನ ಮಕ್ಕಳನ್ನ ಕರ್ಕೊಂಡು ಪೋಲಿಯೋ ಹಾಕ್ಸಕ್ ಹೋಗಿದ್ದೆ. ನಿಂಗೆ ಗೊತ್ತಿಲ್ಲನ ಫೆಬ್ರವರಿ 10 ಅಲ್ಲ ಇವನ, ಅಲ್ಲ ಕಲ್ಲಣ್ಣ ಖರೆ ಶಾಣೆ ನೋಡಿ ನೀನು. ಯಾಕಕ್ಕ? ಮತ್ ಹೌದು, ಅವತ್ತು ಫೆಬ್ರವರಿ 10ನೇ ತಾರೀಕು ಇಡೀ ದೇಶದ ತುಂಬ ಎಲ್ಲಾ ಮಕ್ಕಳು, ಅಂದ್ರೆ ಈ ಸಣ್ಣ ಏನು 5 ವರ್ಷದ ಕೆಳಗಿನ ಇರ್ತಾವ, ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ರ ಇಡೀ ದೇಶದಿಂದ ನಾವು ಪೋಲಿಯೋ ಹೋಗ್ಸಕ್ ಸಾಧ್ಯ ಅಂತ ಹೇಳಿ ಟಿವಿಯಾಗ ಸಹಿತ ಹೇಳ್ತಿದ್ರು, ರೇಡಿಯೋದಾಗ ಹೇಳ್ತಿದ್ರು, ಪೇಪರ್ನಾಗ ಕೊಟ್ಟಿದ್ರು. ಭಾಳ ಚಲೋ ಕೆಲಸ ಮಾಡಿದ್ಬಿಡು ಕಲ್ಲಣ್ಣ. ಅಷ್ಟ ಅಲ್ಕಕ್ಕ, ಮೊನ್ನೆ 10ಕ್ಕೆ ಹೋಗಿ ಹಾಕ್ಸು ಮೊನ್ನೆ ಫೆಬ್ರವರಿ 10ಕ್ಕೆ ಹೋಗಿ ನಿನ್ನೆ ಮತ್ ದಾವಡಕ್ಕೆ ಪ್ಯಾಟಿಗೆ ಹೋಗಿದ್ದೆ. ಹುಡ್ರನ್ ಕರ್ಕೊಂಡು ಹೋಗಿದ್ದೇನೆ? ಹುಡುಗ ಕರ್ಕೊಂಡು ಹೋಗಿದ್ದೆ ನಾನು, ಮಾರ್ಕೆಟ್ ಅಂತ ಹೇಳಿ ಹೋಗಿದ್ದೆ. ಮುಂದೇನಾತ? ಪ್ಯಾಟ್ಯಾಗ್ನು ಅಲ್ಲಿ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಕತ್ತಿದ್ರು ಕರ್ಕರ್ದ. ಬಸ್ ಸ್ಟ್ಯಾಂಡ್ ಹತ್ರ ಮತ್ತ ಕೈಪಲ್ ಬೇಜಾರ್ ಐತಲ್ಲ, ಅಲ್ಲಿ ಎಲ್ಲಾ ಕರ್ಕರ್ದ ಡ್ರಾಪ್ಸ್ ಹಾಕತ್ತಿದ್ರ. ಅಂತಂತಂದ್ರ ಯಾರ ಅವತ್ 10ನೇ ತಾರೀಕು ಹಾಕಿಸ್ಕೊಂಡಿಲ್ಲ ಅವ್ರನ್ನ ಗುರ್ತು ಹಿಡಿದು ಅವ್ರಿಗೆ ಮತ್ತ ಉಳಿದ ದಿವಸನು ಡ್ರಾಪ್ಸ್ ಹಾಕಕತ್ತಾರ. ಅಲ್ಲಿ ಹಾಕತ್ತಿದ್ರು ನೋಡ. ಅಲ್ಲ ಕಲ್ಲಣ್ಣ, ಒಂದ್ ಮಾತು ಹೇಳಿಲ್ಲ, ನಾವ್ ಸುಳ್ಳು ಹೇಳಿದ್ರೆ ಹೆಂಗಪ್ಪ? ನಾವ್ ಹಾಕ್ಸಿವಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ. ಇಲ್ಕಕ್ಕ, ಡ್ರಾಪ್ಸ್ ಹಾಕಿದ ಮ್ಯಾಗ ಬಳ್ಳಿಗೆ ಒಂದ್ ಅದು ಏನ ಮಸಿ ತಗೊಂಡ್ ಮಾರ್ಕ್ ಮಾಡಿರ್ತಾರ. ಅಂದ್ರ ಆ ಓಟ್ ಹಾಕೋ ಮುಂದ್ ಒಂದು ಅಳಕಲಾರದಂತ ಮಸಿ ಹಚ್ಚಿರ್ತಾರಲ್ಲ, ಹಂಗ ಮಾಡ್ತಾರ ನೋಡ್ಕಕ್ಕ. ಸಣ್ಣ ಹುಡುಗರು ಸಹಿತ ಮಾಡ್ತಾರ ಅದನ್ನ. ಇಲ್ಲ ಬೇಸ್ ಕೆಲಸ ಇದು. ಯಾಕಂದ್ರ ಪ್ರತಿಯೊಂದು ಕೂಸಿಗೆ ಹಾಕ್ಬೇಕು ಡ್ರಾಪ್ಸ್ ಅನ್ನೋದು ಇದರಿಂದ ನಮ್ಗೆ ತಿಳಿತೈತೆ. ಆದ್ರೂ ಕಕ್ಕ ನಾನು ಈ ವರ್ಷ ನೋಡಿದ್ ಮತ್ತ 10ನೇ ತಾರೀಕು ಅಲ್ದನ ಮುಂದೆ 2-3 ದಿವಸ ಆದ್ರೂ ಇವ್ರು ಹುಡುಕಿ ಹಾಕತ್ತಾರಲ್ಲ, ಇದು ಬಾರಿ ಒಳ್ಳೆ ಕೆಲಸ ನೋಡ್ಕಕ್ಕ. ಇದು ಇದು ಚಲೋ ಕೆಲಸ ಆತ. ಯಾಕ ಅವಸರ ಮಾಡಿ ಹೊಂಟಿದ್ದಿ? ಎಲ್ಲಿಗೆ ಹೊಂಟಿದ್ದೆ? ಹೊಲ ಕಡೆ ಹೊಂಟಿದ್ನಪ್ಪ, ಸ್ವಲ್ಪ ಹೋಗ್ ಬರ್ತೀನಿ ಹಂಗಂದ್ರ. ನಡಿ ಮತ್ ಸಿಗೋಣ ಅಂತ ನಡಿ ಹಂಗ. ಆಯ್ತು ಕಕ್ಕ, ಬರ್ತೀನಿ ಹಂಗಂದ್ರ. ಅಲ್ಲ ಇವನ ಮಲ್ಲಣ್ಣ ಇತ್ತಾಗ ಬಂದಂಗ ಕಾಣಿಸುತ್ತ. ಏ ಮಲ್ಲಣ್ಣ ಬಂದೋ ಬಸಣ್ಣ, ಬಾರೋ ಬಾ. ಅಲ್ಲ, ಇಷ್ಟೊತ್ತನ ಕಲ್ಲಣ್ಣ ಗುಟ್ಟು ಮಾತಾಡಕತ್ತಿದ್ದೆ. ಓಲಿ, ನೀನು ಫೆಬ್ರವರಿ 10ನೇ ತಾರೀಕು ಒಟ್ಟ ಕಾಣ್ಲೇ ಇಲ್ಲ. ಎಲ್ಲಿ ಹೋಗಿದ್ದಿ ಏನ್ತಾನ? ನೋಡ್ಪ ಮಾವ, ನಮ್ ಗೆಳೆಯರೆಲ್ಲಾರು ಕೂಡ್ಕೊಂಡು ಹಳ್ಳಿಯಾಗ ಎಲ್ಲ ಅಡ್ಡಾಡ್ಕೊಂಡು. ಅಂದ್ರೆ ನೀನು ಸಣ್ಣ ಮಕ್ಕಳಿಗೆ ಎಲ್ಲಾರ್ಗು 5 ವರ್ಷದ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕ್ಸಾಕ ಹಳ್ಳ್ಯಾಗ ಮನೆಯಾಗ ಅಡ್ಡಾಡಿದನ್ನ? ಹೌದು. ಅಲ್ಲ, ನಾ ಕರೆ ಹೇಳ ಮಲ್ಲಣ್ಣ, ನೀ ಹಳೆಯ ಅನ್ನೋದಕ್ಕೂ ಸಾರ್ಥಕ ಆತ್ಬಿಡಿದು. ಈ ಪೋಲಿಯೋ ರೋಗ ಹೋಗಿಸ್ಬೇಕಾದ್ರೆ ಪ್ರತಿಯೊಂದು ಕೂಸಿಗೂ ಹನಿ ಹಾಕ್ಬೇಕು ಅನ್ನೋದು ಜನರ ಮನಸ್ಸಿನಾಗ ಇಷ್ಟು ಹೊಕ್ಕೈತಿ. ಭಾಳ ಸಂತೋಷ ಆತ್ಪ ಮಲ್ಲಣ್ಣ. ಆತು, ನಾವು ಸ್ವಲ್ಪ ಗೌಡ್ರ ಮನೆಗೆ ಹೋಗಿ ಬರ್ತೀನಿ, ಮತ್ತೆ ಸಂಜೆ ಮುಂದೆ ಸಿಗ್ತೀನಿ, ಮಾತಾಡ್ತೀನಿ ನಿನ್ಗೂಟ. ಆಯ್ತು ಮಾವ, ಸಂಜೆಗೆ ಭೇಟಿ ಆಗೋಣ ಅಂತ. ಬರ್ತೀನಿ. ಗೌಡ್ರ ಮನೆಗೆ ಬಂದ ಬಿಡ್ತೆ. ನೋಡೋಣ ಇವತ್ತು ಯಾರು ಸಿಗ್ತಾರ ಏನ. ಪೋಲಿಯೋ ಒಂದು ಮಾತ್ರ ನನ್ನ ತಲೆಯಾಗ ಹೋಗ್ಬಿಟ್ಟೈತಿ. ಬಾಗಿಲು ತೆಗ್ದೈತಿ. ಅರೆ, ನಮಸ್ಕಾರ ರೀ ಪೋಲಿಯೋ ಗೌಡ್ಶಾನಿ ಅವ್ರ, ನಮಸ್ಕಾರ. ಯಾಕೆ ಬಸಣ್ಣ ಹಿಂಗ್ಯಾಕೆ ಎಬ್ರ ತಬ್ರ ಮಾತಾಡಕತ್ತಿದಿ? ಯಾಕಪ್ಪ ಕಾಕ, ಎಲ್ಲಿದ್ದಿ? ಏನನ್ನೇ, ನನಗೂ ಒಂದು ಸ್ವಲ್ಪ ಗುಂಗನೆ ಬಂದೇನ್ರಿ ಗೌಡ್ಶಾನಿ. ತಪ್ಪಾತ್ರಿ ತಪ್ಪಾತು. ನನಗೆ ಇಷ್ಟೊತ್ತನ ಏನಾತ್ರಿ, ದಾರೆ ಬರೋ ಮುಂದೆ ಅವ ನಮ್ಮ ಕಲ್ಲಣ್ಣ ಮತ್ತು ಅವನ ಮಳೆಯ ಮಲ್ಲಣ್ಣ ಸಿಕ್ಕಿದ್ರ ದಾರ್ಯಾಗ್ರಿ. ಏನ್ಪಾ ಬಸಣ್ಣ, ಮತ್ತ ಅವರು ಪೋಲಿಯೋ ಸುದ್ದಿ ಹೇಳಕತ್ತಿದ್ರೇನು? ನೋಡ್ರಿ, ನೀವು ಅದ ಸುದ್ದಿ ಹೇಳಿದ್ರಿ, ಅದಕ್ಕೆ ನನ್ನ ಬಾಯಾಗಿಂದ ಅದು ಪೋಲಿಯೋ ಗೌಡ್ಶಾನಿ ಅಂತಾನೆ ಬಂದುಬಿಡ್ತೀವಿ ನೋಡ್ರಿ. ಇದು ದಯಮಾಡಿ ಕ್ಷಮಿಸ್ಬೇಕ್ರಿ ಇದನ್ನ ಗೌಡ್ಶಾನಿ. ನಾನು ಇದು ಏನು ಅವತ್ತು ಫೆಬ್ರವರಿ 10ನೇ ತಾರೀಕು ಇಡೀ ದೇಶದ ತುಂಬ, ನಮ್ಮ ರಾಜ್ಯದಾಗ, ನಮ್ಮ ಜಿಲ್ಲಾದಾಗ, ನಮ್ಮ ತಾಲೂಕಿನಾಗ, ನಮ್ಮ ಹಳ್ಳಿಯಾಗ ಪ್ರತಿಯೊಂದು ಮನೆಯಾಗ ಏನು ಇವತ್ತು ಒಂದು ಕಾರ್ಯಕರ್ತರು ಕೆಲಸ ತಗೊಂಡಾರ, ಪ್ರತಿಯೊಂದು ಕೂಸಿಗೆ ಹನಿ ಹಾಕ್ಯಾರಲ್ಲ, ನನಗೆ ಭಾಳ ಪಸಂದ್ ಬಂತು. ಹೌದಪ್ಪ, ನಾವು ಕರ್ಕೊಂಡು ಹೋಗಿದ್ವಿ. ನಮ್ಮ ನಿಂಗವನ ಮಗಳು ಸಾಣ ಒಂದು 3 ವರ್ಷದ ಕೂಸ ಐತಲ್ಲ, ಒಲ್ಲನ್ ಕುಂತಿದ್ಲಕ್ಕಿ, ನಾನೇ ಬೆನ್ನ ಹತ್ತಿ ಕರ್ಕೊಂಡು ಹೋಗಿ ಹಾಕ್ಸ್ಕೊಂಬಂದಿ ನೋಡಪ್ಪ. ಗೌಡ್ಶಾನಿ, ಇದು ಬರೋಬ್ಬರಿ ಆಗ್ಬಿಡ್ರಿ. ನೀವು ಏನು ಮಾಡಿದ್ರಲ್ಲ ಭಯಂಕರ ಒಳ್ಳೆ ಕೆಲಸ ಮಾಡಿದ್ರಿ. ಪುಣ್ಯ ಬಂದದ್ದು ಕೆಲಸ ಬಿಡ್ರಿ ಇದೇನು. ಹೌದಪ್ಪ ಕಾಕ, ಬರೇ ಪೋಲಿಯೋದ್ ಗದ್ಲನೇ ಆತು. ನೀ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಏನ್ ಸುದ್ದಿ ತಂದಿ ಈ ವಾರ? ಮತ್ತ ಅಲ್ವೇ ತಂಗಿ, ನಾವು ಮನುಷ್ಯರಿಗೆ ಎಷ್ಟು ಕಾಳಜಿ ಮಾಡ್ತೀನಿ, ದನದ ಬಗ್ಗೆನೂ ಅಷ್ಟೇ ಕಾಳಜಿ ಐತಿ ನನಗೆ. ಅದವ ಈ ವಾರನು ಧಾರವಾಡದ್ದೇನು ಕೃಷಿ ವಿಶ್ವವಿದ್ಯಾಲಯ ಐತಲ್ಲ, ಅಲ್ಲಿ ದನದ ದವಾಖಾನಿಗೆ ಹೋಗಿದ್ನೆ. ಹೋಗಿ ಅಲ್ಲಿ ಡಾಕ್ಟರ್ ಸಾಹೇಬರಿಗೆ ಭೇಟಿ ಆಗಿದ್ನೆ. ಭೇಟಿ ಆಗಿ ಸಾಹೇಬ್ರಿಗೇನು ಒಂದು ಈ ಮಾತು ಹೇಳಿದ್ ನಾನು.
ಹೌದಾ ಏನಂತ ಕೇಳಿದೆ, ಇದು ಮೊದಲು ಇದ ಪೋಲಿಯೋದು ಇಷ್ಟೆಲ್ಲ ಹಬ್ಬಿಟ್ಟೈತಲ್ರಿ, ಮತ್ತು ದನದಾಗೂ ಏನಾರ ಮಾಡಕ್ ಸಾಧ್ಯ ಇಲ್ಲನ್ರಿ ಅಂತ ಕೇಳಿ ನಾನು. ಮತ್ ದನಕ್ಕೇನ್ರಿ ಹಂಗ ಔಷಧ ಅದಾವ ಬಸಣ್ಣ? ಹೇಳಿದ್ರಿ ಗೌಡ್ಶಾನಿ, ಡಾಕ್ಟರ್ ಸಾಹೇಬ್ರು ಅದನ್ನು ಬಿಡಿಸಿ ಹೇಳಿದರು. ಅಲ್ಪ ಎಲ್ಲ ಕರುಗಳಿಗೂ, ಎಲ್ಲ ಮಣಕಕ್ಕೆ, ಎಲ್ಲ ದನಕ್ಕೆ, ಈಗ ಹೆಂಗೆ ನಾವು ಇಲ್ಲಿ ಕೂಸಿಗೆ ಪ್ರತಿಯೊಂದು ಕೂಸಿಗೆ ಹನಿ ಹನಿ ನಾವೇನು ಪೋಲಿಯೋ ಹನಿ ಹಾಕ್ತೀವಲ್ಲ, ಹಂಗೆ ಪ್ರತಿಯೊಂದು ದನಕ್ಕೂ ವರ್ಷಕ್ಕೆ 2 ಬೇರೆ ಕಾಲುಬೇನಿ ಬ್ಯಾಬೇನಿದು, ಮತ್ತು ವರ್ಷಕ್ಕೆ 1 ಸಾರಿ ಈ ಚಪ್ಪಿ ಬ್ಯಾನಿ ಮತ್ತು ಗಂಟಲು ಬ್ಯಾನಿದು ಇಂಜೆಕ್ಷನ್ ಪ್ರತಿಯೊಂದು ದನಕ್ಕೂ ಕೊಡಿಸ್ಬೇಕೇನಪ್ಪ. ಹೌದೇನಪ್ಪ? ಈಗ ಏನು ಮಾಡಿಬಿಡ್ತಾರೆ ನಮ್ಮ ರೈತರು, ಅವ್ರು ಹೇಳಿದ್ರಿ ಡಾಕ್ಟರ್ ಸಾಹೇಬರು, ಈ ರೈತರು ಏನು ಮಾಡಿಬಿಡ್ತಾರೆ, ಈಗ ಮನುಷ್ಯರ ಬಗ್ಗೆನೇ ಇಷ್ಟು ತಪ್ಪು ತಿಳುವಳಿಕೆ ಇಟ್ಕೊಂಡಾರ, ಇನ್ನು ದನದ ಬಗ್ಗೆ ಅಂತೂ ಕೇಳಬೇಡ ನೀ. ಅಂದ್ರೆ ಸುಮ್ಮನೆ ನಮ್ಮ ದನ ಇಲ್ರಿ ಗಬ್ಬ ಐತಿ, ನಮ್ಮ ದನ ಮೇಯಕ್ಕೆ ಹೋಗೈತಿ, ನಮ್ಮ ದನ ಹಿಡ್ಕೊಳ್ಳೋರಿಲ್ಲ, ನಮ್ಮ ದನಕ್ಕೆ ಏನೂ ಆಗಿಲ್ರಿ, ನಮ್ಮೂರ ಬ್ಯಾನ್ ಇಲ್ರಿ ಅಂತೇಳಿ ಹಿಂಗೆ ಬಿಟ್ಬಿಡ್ತಾರೆ. ಒಂದು ನಮೂನಿ ಮೂಢನಂಬಿಕೆ ಮಾಡಿ. ಹೌದಪ್ಪ, ಮತ್ತೆ ನಮಗೂ ಗೊತ್ತೇ ಇದ್ದಿದ್ದಿಲ್ಲ, ಈಗ ನಿನ್ನಿಂದನ ಗೊತ್ತಾತ್ ನೋಡು. ಇಲ್ವೇ ತಂಗ್ಯವ, ನೀ ಏನು ಹೇಳಿದಲ್ಲ, ಡಾಕ್ಟರ್ ಸಾಹೇಬ್ರು ಹೇಳಿದ್ದನ್ನ ಹೇಳಕತ್ತೀನಿ ನಿನಗೆ. ಪ್ರತಿಯೊಬ್ಬರು ಈಗ ಹೆಂಗೆ ಎಲ್ಲ ನಾವೇನಂತೀವಲ್ಲ, ದನ ಊರನ್ನು ಒಂದೂ ಬಿಡಲ್ದಂಗೆ ಎಲ್ಲ ದನಕ್ಕೂ ಊರಾಗ ಡಂಗರ ಹೊಡಿಸಿ, ಬೇಕಂದ್ರೆ ಅದಕ್ಕೂ ದನದ ದಿವಸ ಅಂತಾರ ಅನ್ರಿ. ಈಗ ಹೆಂಗೆ ಮನುಷ್ಯರು ಪೋಲಿಯೋ ದಿವಸ ಅಂತಾರೆ ನೋಡ್ರಿ, ಹಂಗೆ ಯಾವ್ದಾರು ಒಂದು ದಿವಸ ಅಂತ ಕರೀರಿ. ಅವತ್ತಿನ ದಿವಸ ಎಲ್ಲ ದನಕ್ಕೂ ಈ ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿದು ಇಂಜೆಕ್ಷನ್ ಮಾಡಿಸ್ಬೇಕು. ಆಮೇಲೆ ಹೇಳಿದ್ನಲ್ಲ, ವರ್ಷಕ್ಕೆ 2 ಸಾರಿ ಕಾಲು ಬ್ಯಾನಿ ಬ್ಯಾನಿ ಇಂಜೆಕ್ಷನ್ನು ಮಾಡಿಸ್ಬೇಕು. ಮತ್ತು ಹಿಂಗೆ ಮಾಡಿಸೋದ್ರಿಂದ ಏನಾಗುತ್ತೆ ಕೇಳಿಲ್ಲ ತಿಂಗವ, ನಾ ಏನು ಹೇಳಕತ್ತೀನಿ ಕೇಳಿಲ್ಲ. ಡಾಕ್ಟರ್ ಸಾಹೇಬ್ರನ್ನ ಅದನ್ನ ಕೇಳಿದ್ ನಾನು. ಅಲ್ರಿ ಸಾಹೇಬ್ರ, ಈಗ ಇದು ಹಿಂಗೆ ಮಾಡಿದ್ರಿಂದ ಮತ್ತೆ ಏನು ಭಾಳ ಲಾಭ ಆಗುತ್ತನ್ರಿ ಅಂತ ಹಿಂಗೆ ಕೇಳಿದ್ ನಾನು. ಹೌದು ಬಸಣ್ಣ, ಬುದ್ಧಿ ಎಲ್ಲಿಟ್ಟಿ ನೀನು? ಇಷ್ಟು ವರ್ಷ ಆತು ನೀನು ಇಲ್ಲಿ ದವಾಖಾನೆ ಬರಕತ್ತಿದ್ದಿ, ನಿನಗೆ ಅದನ್ನ ಹೇಳ್ತೀನಿ ತಿರ್ಗಾ ಮುರ್ಗ, ಮತ್ತು ಅದನ್ನ ಕೇಳ್ತೀಯಲ್ಲ. ಅಲ್ಲ ಈಗ ನೋಡು, ನಿನ್ನ ಕೈ ಹಿಂಗೆ ಮೇಲೆ ತೋಳಿ ಎತ್ತಿ ನೋಡ್ಕೊ, ಅಲ್ಲಿ ಒಂದು ಬೆಳ್ಳಂದು ಮಚ್ಚ ಐತಿ, ಅದು ಮೈಲಿ ಬ್ಯಾನಿ ಇದೆ. ಹೌದಲ್ಲ? ಅಂದ್ರೆ ಈಗ ಮೈಲಿ ಬ್ಯಾನಿ ನೋಡಿ, ಇದು ಎಲ್ಲರೂ ಹಾಕಿಸ್ಕೊಂಡ್ರು ಹಿಂದಕ್ಕೆ, ಹಂಗಂತೇಳಿ ಇವತ್ತು ಮೈಲಿ ಬ್ಯಾನಿ ಮನುಷ್ಯಕ್ಕೆ ಬರಂಗೇ ಇಲ್ಲ, ಅದು ಇಡೀ ದೇಶದಾಗ ಇಲ್ಲಪ್ಪ. ಆಮೇಲೆ ಮನುಷ್ಯದ ಬಿಡು ನೀನು, ದನದ್ದು ಹೇಳ್ತೀನಿ ನಾನು. ಹಿಂದಕ್ಕೆ ದೊಡ್ಡ ರೋಗ ಅಂತ ಬರ್ತಿತ್ತು ಒಂದು. ಆ ದೊಡ್ಡ ರೋಗಕ್ಕೆ ಏನು ಮಾಡಿದ್ರು, ಈಗ 60-70ನೇ ಸಾಲಿನಾಗ ಅವ್ರು ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ, ಇದು 60-70 ಸಾಲಿನಾಗ ಎಲ್ಲ ದನಕ್ಕೂ ಹಿಡಿದು ಈಗ ಹೆಂಗೆ ಕೂಸು ಎಲ್ಲ ಹಿಡಿದು ಪರೀಕ್ಷೆ ಮಾಡ್ತಾರಲ್ಲ, ಹಂಗೆ ಹಿಡಿದು ಪ್ರತಿಯೊಂದಕ್ಕೂ ಇಂಜೆಕ್ಷನ್ ಕೊಡ್ತಿದ್ರಂತ್ರಿ ಈ ದೊಡ್ಡ ರೋಗದ್ದು. ಅದಕ್ಕೆ ಇವತ್ತು ನಮ್ಮ ಇಡೀ ಭಾಗದಿಂದನ, ನಮ್ಮ ಸುತ್ತಮುತ್ತಲಿನ ಭಾಗ, ನಮ್ಮ ರಾಜ್ಯದಿಂದನ, ಅದೇ ಯಾಕೆ ನಮ್ಮ ದೇಶದಿಂದನೇ ಈ ದೊಡ್ಡ ರೋಗ ಅನ್ನೋದು ದೊಡ್ಡ ದನಗಳಿಗೆ ಬರುವುದಿಲ್ಲ ಅಂತ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ. ಹಂಗಾರ ನಮ್ಮ ದನಗಳಿಗೆ ದೊಡ್ಡ ರೋಗಿಗೆ ಬರುದಿಲ್ಲ ಅಂತಂದಂಗ ಆತ. ಈಗ ನಮ್ಮ ಭಾಗದಾಗ ಬರುದಿಲ್ರಿ, ದೊಡ್ಡ ದನಗಳಿಗೆ ಬರುದಿಲ್ರಿ. ಕುರಿಗೇನೋ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡವಂತ್ರಿ. ಯಾಕಂದ್ರೆ ಕುರಿಗಾರರು ಏನ್ ಮಾಡ್ಬಿಡ್ತಾರ, ಮೇಷ್ಗೋ ಅಂತ ಹಿಂಡು ಹೊಡ್ಕೊಂತ ಹಾಗ ಈ ಊರಿನಿಂದ ಆ ಊರಿಗೆ, ಆ ಊರಿಂದ ಹೋಗ್ಬಿಡ್ತಾರ, ಸರಿಯಾಗಿ ಇಂಜೆಕ್ಷನ್ ಕೊಡಿಸೋದಿಲ್ಲ. ಅದಕ್ಕೆ ಅಲ್ಲೊಂದು ಇಲ್ಲೊಂದು ಕುರಿಯಾಗಿ ಕಂಡು ಬರ್ತಾವ, ಕುರಿ ಅಥವಾ ಆಡ್ನಾಗ ಅಂತಲ್ಲೇ. ಆದ್ರೆ ದನದಾಗ ಮಾತ್ರ ಇಲ್ಲಪ್ಪ ಅಂತ ಡಾಕ್ಟರ್ ಸಾಹೇಬ್ರು ಚಂದಾಗ ಹೇಳಿದ್ರು. ಅದಕ್ಕೆ ತಂಗ್ಯವ, ನಾ ಬಂದದ್ದು ಹೇಳಿದ್ನಲ್ಲ, ಮನುಷ್ಯರ ಬಗ್ಗೆ ನಾವು ಎಷ್ಟು ಕಾಳಜಿ ತಗೊಂತೀವಿ. ಮನುಷ್ಯರ ಬಗ್ಗೆ, ಮನುಷ್ಯರ ಟಿ ವಿ ಒಳಗೆ ಅಮಿತಾಬ್ ಬಚ್ಚನ್ ಅಂತ ದೊಡ್ಡ ನಟ ಬರ್ತಾನೆ, ಎಲ್ಲರೂ ಬಂದು ಇದನ್ನ ಪ್ರಚಾರ ಮಾಡ್ತಾರೆ. ನಿಮ್ಮ 5 ವರ್ಷದ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿರಿ, ಚಂದ ಹೇಳ್ತಾರೆ. ನಕ್ ಸಾಕಾಗತ್ತೆ ನನಗೆ. ಆದ್ರೆ ಇದು ಚಲೋ ಕೆಲಸ. ಅದೇ ರೀತಿ ಡಾಕ್ಟರ್ ಸಾಹೇಬ್ರು ಹೇಳಿದಂಗೆ ಪ್ರತಿಯೊಂದು ಕರುಗಳಿಗೆ, ಪ್ರತಿಯೊಂದು ದನಗಳಿಗೆ ಪ್ರತಿ ವರ್ಷ ತಪ್ಪತನ, ವರ್ಷಕ್ಕೆ 2 ಸಾರಿ ಕಾಲು ಮತ್ತು ಬಾಯ್ಬ್ಯಾನಿ, ವರ್ಷಕ್ಕೆ 1 ಸಾರಿ ಅಂದ್ರೆ ಮಳೆಗಾಲಕ್ಕಿಂತ ಮೊದಲು ಅಂದ್ರೆ ಏಪ್ರಿಲ್ ಮೇ ತಿಂಗಳದಾಗ ಎಲ್ಲ ದನಕ್ಕೂ ಈ ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ ಇಂಜೆಕ್ಷನ್ ಮಾಡಿಸಬೇಕು ನೋಡ್ರಿ. ದನಗಳು ಅಂದ್ರೆ ನಮ್ಮ ಮನ್ಯಾಗಿನ ಮಂದಿ ಹೆಂಗಿರ್ತೀವಿ ಹಂಗ ನೋಡವು ದೊಡ್ಡ ಆಸ್ತಿ ರೀ ಗೌಡ್ಶಾನಿ. ಮತ್ತು ದನ, ಈ ದನ ಅನ್ನೋದನ್ನ ಒಂದ್ ಸ್ವಲ್ಪ ನಾ ಒಂದಿಟ್ಟು ಜೋರಾಗಿ ಹೇಳ್ತೀನಿ ನೋಡ್ರಿ. ಈಗ ಧನ ಅಂದ್ರೆ ರೊಕ್ಕ, ದನ ಅಂದ್ರೆ ಧನ. ಅದು ಹೌದು ಕಾಕ. ಹಂಗಾರ ನಾವು ನಮ್ಮ ಅಪ್ಪಗೆ ಹೇಳಿ ನಮ್ ದನಕ್ ಹಾಕ್ಬೇಕಾತಪ್ಪ. ಹಂಗಾರ ಎಲ್ಲಾ ದನಗಳಿಗೂ ಹಾಕ್ಸೋಣಂತ್ರಿ. ಹಂಗಾರ ಆತಂಗೆವ, ನೀನ್ ಹಾಸರೆ ಬಂದಾಗ ಇಷ್ಟೊತ್ತಿಗೆ ಆಗ್ಲೇ ಚಾ ತಂದಿದ್ದಿ. ತಗೋಳಪ್ಪ ಕಾಕ, ತಗೋ. ನಾ ಹೆಂಗ್ ಬರೀಲಿಕ್ಕೆ ಆಗ್ತದ? ಇಲ್ಲ, ನೀ ತಂದಿತ್ತು ತಾರ್ವ ಒಂದ ಹೊಡ್ತಕ್ಕ ಕೊಡದ್ ನೋಡ್ರಿ. ಎಂತ ಸುಡ್ತೈತೆ ಅಂದ್ರೂ ಅದು ಹೆಂಗೆ ರುಚಿ ಐತೆ ಅಂದ್ರೆ ಒಂದೇ ಸರಿ ಕೊಡದ್ಬಿಟ್ಟು ನೋಡ್ರಿ ಗೌಡ್ಶಾನಿ. ನಿಮ್ಮ ಮನೆ ಚಾ ಅಂದ್ರೂ ಹಂಗೆ ಅದು. ಆತ್ರಿ ಗೌಡ್ಶಾನಿ, ನನಗೆ ಅಪ್ಪಣೆ ಕೊಡ್ರಿ, ಸ್ವಲ್ಪ ಅವಸರದಾಗ ಅದೀನಿ. ಅದಕ್ಕೆ ಮತ್ತೊಮ್ಮೆ ಧಾರವಾಡಕ್ಕೆ ಹೋದಾಗ ಮತ್ತೊಂದು ಹೊಸ ವಿಷಯ ತಿಳ್ಕೊಂಬಂದು ತಮ್ಮ ತಿಳಿಸ್ತೀನಂತ್ರಿ. ಗೌಡ್ರು ಯಾಕೆ ಭಾಳ ದಿವಸ ಆತ್ರಿ, ಯಾಕೆ ಊರಾಗಿದ್ದಂಗಿಲ್ಲ, ಪ್ರವಾಸಕ್ಕೆ ಹೋಗ್ಯಾರನ್ರಿ? ಫೋನ್ ಏನು ಮಾಡಿರ್ತಾರ ಇಲ್ರಿ? ಫೋನ್ ಮಾಡಿರ್ತಾರಪ್ಪ ಬಸಣ್ಣ. ಆರಾಮದಾರಂತ ಇಲ್ರಿ? ಒಟ್ಟು ಆರಾಮದಾರ. ನೀನು ಸಾವಕಾಶ ಚಲೋತ್ನಾಗ ಮಾತಾಡಪ್ಪ, ಮತ್ ಪೋಲಿಯೋ ಗಿಲಿಯೋ ಅನ್ಕೋತ ಹೋಗಿ. ಇಲ್ವೇ ತಂಗ್ಯವ, ಅದ್ ಏನಾಗತ್ತ ತಲಿಯಾಗ ಗುಂಗ್ ಇರ್ತೈತೆ. ಅದು ಮನುಷ್ಯಾಗ ಒಂದು ಗುಂಗ್ ಹಿಡಿತಪ್ಪ ಅಂದ್ರೆ ಹಂಗ. ಈಗ ಸಂಗೀತಗಾರ ನೋಡಿದಲ್ಲ, ಹಾಡು ನೋಡಿದ್ರ ದಾರಿ ಗುಂಟ ಹೋದ್ರ ನಂಗ ನನ್ನ ಅಂತಿರ್ತಾರವ. ಅಥವಾ ಮಾತಾಡ್ಕೊತ ಕುಂತ್ರು ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ಲ. ಬರ್ತೀರಿ ಗೌಡ್ಶಾನಿ, ನಮಸ್ಕಾರ. ಬಸಣ್ಣ ಹೋಗಿ ಬಾ. ವಾರದ ಬಸಣ್ಣ
ಚರ್ಚೆಯನ್ನ ಕೇಳಿದ್ರಲ್ಲ. ಇದರಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಶ್ರೀ ರಾಜು ದೇಸಾಯಿ ಗೌಡರ್, ಶ್ರೀ ಸತೀಶ್ ರಾಠೋಡ್, ಶ್ರೀಮತಿ ಗೀತಾ ಆಲೂರ್ ಹಾಗೂ ಸ್ಮಿತಾ ನೆಗಳೂರ್.